ಸ್ವಲ್ಪ ಹಿಂದ್ಗಡೆ ಈ ಕಡೆ ಸ್ವಲ್ಪ ಹಿಂದಕ್ಕೆ ಬರ್ರಿ ಎಲ್ಲ ಬರ್ರಿ ಸರಿ ಬಾ ಓಕೆ ಹಾಗೆ ರೀ ಅಣ್ಣ ಇಲ್ಲಿ ಬಂದ್ರೆ ಸೌಮ್ಯ ಮೇಡಮ್ ಬಂದಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ಇವರು ವಸಂತ ಅವರು ಬಂದಿದ್ದಾರೆ. ಇವರು ಸಂಘಟನೆ ಬಗ್ಗೆ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಸ್ವಾಗತ ಭಾಷಣವನ್ನು ಎಲೆ ಮಂಜುನಾಥ್ ಸರ್ ಅವರು ಮಾತಾಡ್ತಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಸಹೋದರರಾಗಿರ್ತಕ್ಕಂಥ ಸನ್ಮಾನಿತ ಲಕ್ಷ್ಮೀನಾರಾಯಣರವರೇ ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ರಾಜಕೀಯ ಅನುಭವಗಳು ಆಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ರೆಡ್ಡಿಯವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರೆಡ್ಡಿಯವರೇ, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾದ ಬಹುಬಾಬು ಶ್ರೀನಿವಾಸ್ ಅವರೇ, ಜಿಲ್ಲಾ ಎಸ್.ಟಿ ಸಮುದಾಯದ ವಿಭಾಗದ ಅಧ್ಯಕ್ಷರಾದ ನಾಗರಾಜರವರೇ, ಮಾಡಲಿಕ್ಕಾಗಿ ವಿಶೇಷವಾಗಿ ಮಹಿಳಾ ಘಟನೆಯನ್ನು ಅತ್ಯಂತ ಶಕ್ತಿ ತುಂಬಿ ಹೆಚ್ಚಿನ ಶಕ್ತಿಶಾಲಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚಿನ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಜಿಲ್ಲೆಗೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಈ ಸಲದ ನಾನು ಸ್ವಾಗತ ಮಾಡೋಕ್ಕೆ ಮುಂಚೆ ವಿಷಯನೇ, ಈ ಒಂದು ಜಿಲ್ಲೆ ಬಲಿಷ್ಠವಾಗಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ರೀತಿಯಲ್ಲೂ ಬಲಿಷ್ಠವಾಗಿದೆ. ಆದರೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ. ಈ ಎಲ್ಲ ಶಾಸಕರಾಗ್ಬೋದು, MLCಗಳಾಗ್ಬೋದು, ಮಂತ್ರಿ ಯಾರಿಗೂ ಈ ಒಂದು ಕಾಂಗ್ರೆಸ್ ಲೀಡರ್ಸ್ಗೆ ಇಲ್ಲಿ ಸಹಕಾರ ಸಿಗ್ತಾ ಇಲ್ಲ. ಅದು ಸಹಕಾರ ಸಿಕ್ಕಿದ್ರೆ ಈಗಾಗಲೇ ಹೆಚ್ಚಿನ ಶಕ್ತಿ ಇರ್ತಕ್ಕಂಥ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿ ರಾಜ್ಯದಲ್ಲೇ ಮಾದರಿಯಾಗಿ ಬೆಳೆಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಸಂಘಟನಾ ಸಮಾರಂಭಕ್ಕೆ ಶ್ರೀಮತಿ ಸೌಮ್ಯ ರೆಡ್ಡಿ ಅವರನ್ನು ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಉತ್ತಮ ಸಂಘಟನಾಕಾರರು ಇವತ್ತು ಸ್ವಲ್ಪ ಗಾಬರಿ ಬಿದ್ದರು. ಅದು ಯಾಕೆ ಗಾಬರಿ ಬಿದ್ದರು ಗೊತ್ತಿಲ್ಲ. ಅವ್ರಿವರೆಗೂ ನಾವು ಯಾರು ಗಾಬರಿ ಅನ್ನೋದು ನೋಡೇ ಇರಲಿ. ಏಕಾಂಗಿಯಾಗಿ ಅಂದರೆ ಯಾರೇ ಗಂಡಸಿರಲಿ, ಎಂಥ ಜನ ಇರಲಿ, ಒಬ್ಬಳೇ ಅಮ್ಮ ಹೋಗಿ ನಿಂತು ಸಂಘಟನೆ ಮಾಡ್ತಕ್ಕಂಥ ಧೈರ್ಯ ಇರ್ತಕ್ಕಂಥ ರತ್ನಮ್ಮ ಇವತ್ತು ಸ್ವಲ್ಪ ಗಾಬರಿ ಪಟ್ಟು ಅದೇನೋ ನಮ್ಮ ರಾಜ್ಯಾಧ್ಯಕ್ಷರು ನೋಡಿ ಗಾಬರಿ ಪಟ್ಟಿರಬೇಕು ಅಂತ. ಥ್ಯಾಂಕ್ ಯು. ಇವತ್ತು ನಮಗೆ ಸುದಿನ ಕೋಲಾರ ಜಿಲ್ಲೆಗೆ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಏಕೆಂತಂದರೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕಿ ಹಾಗೆಯೇ KPCCಯ ಮಹಿಳಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷವಾಗಿರತಕ್ಕಂತಹ ನಮ್ಮ ಸೌಮ್ಯ ರೆಡ್ಡಿಯವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಕೋಲಾರ ಜಿಲ್ಲೆಯ ಜನಗಳ ಮೇಲೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಭಿಮಾನ ಇಟ್ಟು ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದು ಅವರೇ ಸ್ವತಃ ನಾನು ವಿಸಿಟ್ ಮಾಡಬೇಕು ಅಂತಿದ್ದೀನಿ. ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಕೋಲಾರ ಜಿಲ್ಲಾ ಕಚೇರಿಗೆ ನಾನು ಇವತ್ತು ಬಂದಿದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷ ಅಂತ ಶ್ರೀ ಲಕ್ಷ್ಮೀನಾರಾಯಣ ಅವರು, ನಮ್ಮ ರತ್ನಮ್ಮ ಅವರು ಮಹಿಳಾ ಜಿಲ್ಲಾಧ್ಯಕ್ಷರು, ಮತ್ತೆ ಅನೇಕ ಜನ ಎಲ್ಲ ಹಿರಿಯರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಇವತ್ತು ಬಂದಿದ್ರು. ವಿಶೇಷವಾಗಿ ಎಲ್ಲ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು. ಆಗಸ್ಟ್ ಇಂದ ನಾನು ಪ್ರತಿಯೊಂದು ಜಿಲ್ಲೆ ಭೇಟಿಯಾಗಿ ಪ್ರವಾಸ ಮಾಡಿ ನಮ್ಮ ಮಹಿಳೆಯರು, ಕಾರ್ಯಕರ್ತರು ಅವರ ಕಷ್ಟ ಸುಖ, ಅವರ ಅಭಿಪ್ರಾಯಗಳನ್ನ ತಗೊಂಡು ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಮೆಂಬರ್ಶಿಪ್ ಸಹ ಸೆಪ್ಟೆಂಬರ್ ಇಂದ ಪ್ರಾರಂಭ ಆಗಿದೆ. ನಿಮಗೆ ತಿಳಿದಿರುವಾಗಿ 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಅನೇಕ ಅಭಿವೃದ್ಧಿ ಕೆಲಸಗಳು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ನಮ್ಮ ಕೋಲಾರಲ್ಲೂ ಸಹ ಆಗ್ತಾ ಇದೆ. ನಾನು ವಿಶೇಷವಾಗಿ ಎಲ್ಲ ನಮ್ಮ ಕೋಲಾರಿನ ಎಲ್ಲ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಮತ್ತೆ ಎಲ್ಲ ನಮ್ಮ ಪಕ್ಷದ ಹಿರಿಯರ ಪರವಾಗಿ ನಾನು ಧನ್ಯವಾದ ಹೇಳ್ಬೇಕು ಅಂತ ಬಯಸ್ತೀನಿ. ಯಾಕಂದ್ರೆ ಇಷ್ಟು ಜನ ಶಾಸಕರು ಬಂದಿದ್ದಾರೆ ಅಂದ್ರೆ ಅವರೇ. ಆಮೇಲೆ ಪಂಚ ಗ್ಯಾರಂಟಿಗಳು ಸಹ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ
ಕನಿಷ್ಠ 50,000-70,000 ಜನರಿಗೆ, ಮಹಿಳೆಯರಿಗೆ, ಕುಟುಂಬಗಳಿಗೆ 2,000 ರೂಪಾಯಿ ಸೇರ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ಒಳ್ಳೇದಾಗ್ಬೇಕು, ಸ್ವಾವಲಂಬಿ ಆಗ್ಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಈ ಉಚಿತ ಬಸ್ಸು, 2,000 ರೂಪಾಯಿ, ಮತ್ತೆ ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಈ ಪಂಚ ಗ್ಯಾರಂಟಿಗಳು ಸಹ ರೂಪಿಸ್ಕೊಂಡು ಮಾಡ್ತಾ ಇದೀವಿ. ಅದೇ ಅಲ್ಲ, ಈಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದೀವಿ ಹೇಗೆ ಮಹಿಳೆಯರು ಸ್ವಂತ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಹೂಡಿಕೆ ಮಾಡಿ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಸ್ವಾಭಿಮಾನದಿಂದ ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಹಿಳೆ ಅವಳು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ದಾಳೆ. ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಗಾಡಿ ಇರ್ಬೋದು, ಅದೆಲ್ಲ ಕಟ್ಕೊಂಡು ಬರ್ತಿದ್ದಾರೆ. ಮುಂದೇನೂ ಅಷ್ಟೇ ಅನೇಕ ಅಭಿವೃದ್ಧಿ ಕೆಲಸ ಸಹ ಮಾಡ್ತಾ ಇದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ. ಈಗ ZP ಎಲೆಕ್ಷನ್ಸ್ ಇರ್ಬೋದು, TP ಎಲೆಕ್ಷನ್ಸ್ ಇರ್ಬೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು, ಅದು ಸಹ ಈಗ ಆದಷ್ಟು ಬೇಗ ಬರುತ್ತೆ. ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಸಹ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಮುಂದೆ ನಮ್ಮ ಸಂಘಟನೆ ಹೇಗಾಗ್ಬೇಕು, ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ನಾವು ಮಹಿಳೆಯರು ಕಷ್ಟ ಪಟ್ಟಿದೀವಿ. ಹಾಗಾಗಿ ನಾವು ಮುಂದೆ ಹೇಗೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಚರ್ಚೆ ಇವತ್ತು ನಾವು ಮಾಡಿ, ನಾವು ಮುಂದೆನೂ ಸಹ ಅನೇಕ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಉಚಿತ ಆರೋಗ್ಯ ಶಿಬಿರ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಉದ್ಯೋಗ ಜಾಬ್ ಫೇರ್ಸ್ ಇರ್ಬೋದು, ಸೊ ಆಮೇಲೆ ವಿದ್ಯಾಭ್ಯಾಸ ಇರ್ಬೋದು, ಅದೆಲ್ಲ ನಾವು ಮುಂದೆ ಪ್ಲಾನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ತಮ್ಮ ಮುಂದೆ ಸಹಕಾರ ಸಹ ನಾನು ಇರ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳ್ಬೇಕು ಅಂತ ಬಯಸ್ತೀನಿ. ಎಲ್ಲ ನಮ್ಮ ಹಿರಿಯರು ಎಲ್ರೂ ಇವತ್ತು ಬಂದಿದ್ರು, ಪ್ರತಿಯೊಬ್ಬರಿಗೂ ನಾನು ಅನಂತ ಧನ್ಯವಾದ ಹೇಳಕ್ ಬಯಸ್ತೀನಿ. ನೋಡಿ, ಒಂದು ಕುಟುಂಬ ಅಂದ್ರೆ ಇದು ಕಾಂಗ್ರೆಸ್ಸಿನ ಕುಟುಂಬ. ಅದು ಒಂದು ಕುಟುಂಬದಲ್ಲಿ ಯಾವಾಗ್ಲೂ ಅದು ಇದ್ದೇ ಇರುತ್ತೆ. ಸೊ ಅದು ಇದು 4 ಗೋಡೆ ಮಧ್ಯೆ ನಾವು ಇದು ಹೇಳ್ಕೊತಾ ಇದ್ದಿದ್ದು. ನಾನು ಒಬ್ಬ ಪಕ್ಷದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಬಂದು ಅವ್ರನ್ನ ಕೇಳಿದೆ, ಅದೆಲ್ಲ ಹೇಳಿದ್ದಾರೆ. ಸೊ ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜನಪರ ಅಂತ ಹೇಳಿ ಈಗ ನೋಡಿ, ಹಾಸ್ಪಿಟಲ್ ಜನೌಷಧಿಗಳನ್ನ ತೆಗೆಯುವಂತ ಇದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯ ಸರ್, ಇದು ಎಲ್ಲೆಲ್ಲಿ ಇದು ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಅದು, ಯಾಕಂದ್ರೆ ಇದು ನಮ್ಮ ಆಸ್ಪತ್ರೆಗಳಲ್ಲೇ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಸೊ ಹಾಗಾಗಿ ಅದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೆಗಿತಾ ಇಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಇಲ್ವೋ ಅದನ್ನ ಅವರು ತೆಗಿತಿದ್ದಾರೆ ಅಷ್ಟೇ. ಯಾಕಂದ್ರೆ ಈಗ ಉಚಿತವಾಗಿ ಎಲ್ಲಿ ಕೊಡ್ತಾರೆ ಸರ್, ಇದು ಎಲ್ಲೆಲ್ಲಿ ನಾನೇ ನೋಡಿದೀನಿ, ಎಲ್ಲಿ ಉಚಿತವಾಗಿ ಕೊಡ್ತಾರೋ ಅಲ್ಲಿ, ಎಲ್ಲಿ ಅವಶ್ಯಕತೆ ಇದೆಯೋ ಮಾತ್ರ ಅಲ್ಲಿ ಮಾಡ್ತಿದ್ದಾರೆ. ಜನೌಷಧಿಯಲ್ಲಿ ರಿಟೇಲ್ ಪ್ರೈಸ್ ಏನ್ ಕೊಡ್ತಾರೆ, ಆ ಪ್ರೈಸ್ ಗಿಂತ ಜಾಸ್ತಿ ಪ್ರೈಸ್ ರಾಜ್ಯ ಸರ್ಕಾರ ಔಷಧಿನ ಫಾರ್ಮಾಸ್ಯೂಟಿಕಲ್ ಇವರಿದಾರಲ್ಲ, ಗುತ್ತಿಗೆದಾರ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ರಿಟೇಲ್ ಪ್ರೈಸ್ ಗಿಂತ ಸರ್ಕಾರ ಪರ್ಚೇಸ್ ಮಾಡ್ತಾ ಇರೋ ಪ್ರೈಸ್ ಜಾಸ್ತಿ ಇದೆ. ಒಂದು ಎರಡನೇ ವಿಚಾರ, ಸರ್ ಈಗ ನೀವು ಹೇಳ್ತಿರೋ ಜನೌಷಧಿ ಕೇಂದ್ರ ಇದ್ರೆ ಮಹಿಳೆಯರಾಗ್ಬೋದು, ಇನ್ನೊಬ್ರಾಗ್ಬೋದು, ಅವ್ರಿಗೆ ಆಕ್ಸೆಸಿಬಿಲಿಟಿ ಚೆನ್ನಾಗಿರುತ್ತೆ. ಮುಂದೆ ನಾವ್ ಏನ್ ಮಾಡ್ತೀವೋ ಅದು ಜನರಿಗೆ ಒಳ್ಳೇದಾಗುವಂತ ನಾವ್ ಕೆಲ್ಸನೇ ನಾವ್ ಮಾಡೋದು. ಈ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಮ್ಮ ಆರೋಗ್ಯ ಮಂತ್ರಿ ಅಂತ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನೀವ್ ಹೇಳಿರೋದು ನಾನು ಅವ್ರಿಗೂ ಸಹ ತಲುಪಿಸಿರಿ. ಬಟ್ ಇದು ಜನರಿಗೆ ಉಚಿತವಾಗಿ ಕೊಡ್ತಾ ಇದೀವಿ, ಮತ್ತೆ ಕಡಿಮೆ ಕೊಡ್ತಾ ಇದೀವಿ, ಅದು ಮಾತ್ರ ಇದನ್ನ ಮಾಡಿರೋದು. ನೀವ್ ಹೇಳಿರೋದು ಸಹ ಅವ್ರಿಗೆ ನಾನು ತಲುಪಿಸೋದು, ಅದು ಕೆಲಸ ನಾನು ಮಾಡ್ತೀನಿ. ಇದರಲ್ಲಿ